ಇವತ್ತು ಭಾರತೀಯ ರೆಸಿಪೀಸಲ್ಲಿ ವೆಜ್ ಮೋಮೋಸ್ ಮತ್ತು ಸ್ವೀಟ್ ಮೋಮೋಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಈ ಎರಡದಕ್ಕೂ ಸೇರಿ ಒಂದರಲ್ಲೇ ಹಿಟ್ಟು ಕಲಸೋಣ. ಹಿಟ್ಟು ಕಲಸಲು 1 ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಎಣ್ಣೆ, ನೀರು ಹಾಕಿ ಇದನ್ನ ಪೂರಿ ಹಿಟ್ಟಿನದಕ್ಕೆ ಹಿಟ್ಟನ್ನ ಕಲಸೋಣ. ಈಗ ಇದನ್ನ ಈ ಪೂರಿ ಹಿಟ್ಟಿನದಕ್ಕೆ ಈ ಥರ ಕಲಸಿಡೋಣ. ಇದಾದ ನಂತರ ಇದನ್ನ 10 ನಿಮಿಷ ಇಟ್ಬಿಡೋಣ. ಈಗ ಫಸ್ಟು ವೆಜ್ ಮೋಮೋಸ್ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಅದನ್ನು ರೆಡಿ ಮಾಡಲು ಒಂದು ಅರ್ಧ ಬೌಲ್ ಕ್ಯಾರೆಟು, ತುರಿದಿರೋ ಕ್ಯಾರೆಟ್ ಇದು, ಒಂದು ಅರ್ಧ ಬೌಲು ತುರಿದಿರೋ ಆಲೂಗೆಡ್ಡೆ, ಅದಕ್ಕೆ ಹೆಚ್ಚಿರೋದು ಸ್ವಲ್ಪ ಈರುಳ್ಳಿ, ಒಂದು 1/4 ಬೌಲು, ಸ್ವಲ್ಪ ಮೆಣಸಿನಕಾಯಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕರಿಮೆಣಸಿನ ಪುಡಿ, ಸ್ವಲ್ಪ ವಿನೆಗರ್ ಹಾಕೋಣ. ಇಷ್ಟನ್ನು ಹಾಕಿ ಇದನ್ನ ಮಿಕ್ಸ್ ಮಾಡೋಣ. ನೋಡಿ, ಈಗಿದು ಸ್ಟಫಿಂಗು ರೆಡಿಯಾಗಿದೆ. ಈಗ ಮೈದಾ ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಅದನ್ನು ಬಿಲ್ಲೆ ಮಾಡಿ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಈಗ ನೋಡಿ, ಬಿಲ್ಲೆನ ಪೂರಿಗೆ ಉದ್ದುತ್ತೀವಲ್ಲ ಆ ಸೈಜಿಗೆ ಲಟ್ಟಿಸ್ಕೊಳ್ಳೋಣ. ಈಗ ಎಲ್ಲವನ್ನು ಹೀಗೆ ಲಟ್ಟಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಸ್ಟಫಿಂಗ್ನ ತುಂಬಿ ಮೋಮೋಸ್ ಮಾಡೋಣ. ಈಗ ಸುತ್ತ ಒಂದು ಸ್ವಲ್ಪ ನೀರು ಹಚ್ಚೋಣ. ಹಚ್ಚಿದ ನಂತರ ಇದಕ್ಕೆ ರೆಡಿ ಮಾಡಿದ್ವಲ್ಲ ಈ ಸ್ಟಫಿಂಗ್ನ ಇದಕ್ಕೆ ಹಾಕೋಣ. ಹಾಕಿ ಇದನ್ನ ಈ ಥರ ಫೋಲ್ಡ್ ಮಾಡೋಣ. ಈಗ ಇದು ನೋಡಿ, ಈಗ ರೆಡಿ ಆಯಿತು. ಈ ಥರ ಎಲ್ಲವನ್ನು ರೆಡಿ ಮಾಡೋಣ. ಈಗ ನೋಡಿ, ವೆಜ್ ಮೋಮೋಸ್ ರೆಡಿಯಾಗಿದೆ. ಇದನ್ನು 10 ರಿಂದ 15 ನಿಮಿಷ ಬೇಯೋದಕ್ಕಿಡೋಣ. ಈಗ ಇದನ್ನು ಇಡೋಣ ಬೇಯಕ್ಕೆ. ಎಲ್ಲವನ್ನು ಒಂದೇ ಸರಿ ಇಡ್ಬೋದು. ಈಗ ಸ್ವೀಟ್ ಮೋಮೋಸ್ ಮಾಡೋದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದನ್ನು ರೆಡಿ ಮಾಡೋದಕ್ಕೆ ಒಂದು ಬೌಲ್ ಕಾಯಿ ತುರಿ, ಒಂದು ಅರ್ಧ ಬೌಲ್ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟನ್ನು ಹಾಕಿ ಇದನ್ನ ಮಿಕ್ಸ್ ಮಾಡೋಣ. ಈಗ ನೋಡಿ,
ಬೆಲ್ಲ ಎಲ್ಲ ಕರಗಿ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಇದನ್ನು ಆಫ್ ಮಾಡೋಣ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ತೀನಿ ನಾನು. ಈಗ ನೋಡಿ ಸ್ವೀಟ್ ಸ್ಟಫಿಂಗ್ ರೆಡಿಯಾಗಿದೆ. ಇದಕ್ಕೆ 1 ಸ್ಪೂನ್ ಜೇನುತುಪ್ಪ ಹಾಕೋಣ. ಹಾಕಿ ಇದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ತೀನಿ ನಾನು. ಇದು ಮಿಕ್ಸ್ ಆದ ನಂತರ ನಾವು ಮುಂಚೆನೇ ಎಲೆ ಉದ್ದಿ ರೆಡಿ ಮಾಡಿದ್ವಲ್ಲ ಅದನ್ನು ಈಗ ತುಂಬಿ ರೆಡಿ ಮಾಡೋಣ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ತಾ ಮಾಡ್ತಾ ಎಲ್ಲವನ್ನು ಹೀಗೆ ರೆಡಿ ಮಾಡೋಣ. ಈಗ ನೋಡಿ ಈ ಥರ ಎಲ್ಲವನ್ನು ರೆಡಿ ಮಾಡೋಣ. ನೋಡಿ ಈಗ ಸ್ವೀಟ್ ಮೋಮೋಸು ರೆಡಿ ಆಯಿತು. ಇದನ್ನೊಂದು 10 ನಿಮಿಷ ಬೇಯಕ್ಕಿಡೋಣ. ನೋಡಿ ಸ್ವೀಟ್ ಮೋಮೋಸ್ ರೆಡಿಯಾಗಿದೆ. ಇದು ವೆಜ್ ಮೋಮೋಸು ರೆಡಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮನೆಯಲ್ಲಿ ಈಸಿಯಾಗಿ ಮೋಮೋಸ್ನ ಮಾಡಿ ರುಚಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.